ನಮ್ಮಮ್ಮ ಮನೆಗೆ ಬಂದಮೇಲಂತೂ ನನಗೆ ಯಾವುದೇ ಥರದ ಕೆಲಸ ಮಾಡೋಕ್ಕೂ ಬಿಟ್ಟಿಲ್ಲ. ಅಡುಗೆ ಕೆಲಸ ಅಂತೂ ಫಸ್ಟ್ ಆಫ್ ಆಲ್ ನಾನು ಮಾಡ್ತಾನೆ ಇಲ್ಲ. ಅವ್ರು ಬಂದಮೇಲೆ ಕಿಚನ್ ಡಿಪಾರ್ಟ್ಮೆಂಟ್ ಫುಲ್ ಅವ್ರಿಗೆ ವಹಿಸ್ಬಿಟ್ಟಿದ್ದೀನಿ. ಏನೋ ಈಗ ಆ್ಯಕ್ಟಿವ್ ಇರಬೇಕು ಅಂತ ಸ್ವಲ್ಪ ಕಸ ಗುಡಿಸೋದು ಮನೆ ಒರೆಸೋದು ಮಾಡ್ತೀನಿ. ಅದು ಬಿಟ್ಟರೆ ಆಫೀಸ್ ಕೆಲಸ ಅಷ್ಟೇ. ನನ್ನ ಮಗನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು ಎಲ್ಲ ಅವರೇ ಮಾಡ್ತಿದ್ದಾರೆ. ಸೊ ಹಿಂಗಿರುವಾಗ ನಿನಗೇನು ಬೈಕೆ ಹೇಳು, ಬಸ್ರಿ ಬೈಕೆ ಏನಾದರೂ ಆಗ್ತಿದೆಯಾ, ನಾನು ಇದ್ದಂಗೆ ನಿನಗೆ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ರು. ನನಗೆ ಪರ್ಟಿಕ್ಯುಲರಾಗಿ ಆ ಥರ ಏನು ತಿನ್ನಬೇಕು ಅಂತ ಅನ್ನಿಸ್ತೇ ಹೋದರು. ನಮ್ಮಮ್ಮಂಗೆ ಬೇಜಾರಾಗಬಾರ್ದು ಅಂತ ಸರಿ ನನ್ನ ಹಸ್ಬೆಂಡ್ಗೆ ವಡೆ ಕಂಡ್ರೆ ಇಷ್ಟ, ನೀನು ವಡೆನೇ ಮಾಡು ಅಂತ ಅಂದೆ. ಹಂಗೆ ಹೇಳಿದ್ದೇ ತಡ ನಮ್ಮಮ್ಮ ಆಲ್ರೆಡಿ ವಡೆಗೆ ಪ್ರಿಪೇರ್ ಮಾಡಿಬಿಟ್ರು. ಈವ್ನಿಂಗ್ ಅಷ್ಟರಲ್ಲಿ ವಡೆನ ರೆಡಿ ಮಾಡೇ ಬಿಟ್ಟರು ಕಾಫಿ ಜೊತೆಗೆ. ಸೊ ಈ ಥರ ನಮ್ಮಮ್ಮಂಗೆ ಬಂದಮೇಲಿಂದ ಕೂತ್ಕೊಳ್ಳೋಕ್ಕೆ ಇಷ್ಟನೇ ಇಲ್ಲ. ಸುಮ್ಮನೆ ಏನಾದರೂ ಒಂದು ಮಾಡಿಕೊಡ್ಬೇಕು ಮಗಳಿಗೆ. ಬಿಕಾಸ್ ಅವಳು ವರ್ಕಲ್ಲೂ ಬ್ಯುಸಿ ಇರ್ತಾಳೆ, ಮನೇಲೂ ಮಗುನ ನೋಡಿಕೊಂಡು, ಈಗ ಬಸ್ರಿ ಬೇರೆ, ಇದೆಲ್ಲ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ನಾ ಇದ್ದಾಗಲೇ ಮಾಡಬೇಕು ಅನ್ನೋ ಒಂದು ಹಂಬಲ ನಮ್ಮ ಅಮ್ಮಂಗೆ. ಸೊ ಇನ್ನೇನು ಅವ್ರಿಗೆ ಕಾಫಿನ ನಾನು ಮಾಡಿಕೊಡ್ತಾ ಇದ್ದೀನಿ. ಸೊ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾಫಿ ಜೊತೆ ವಡೆ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.